I am addicted to the world's most powerful drug. ரொம்ப வேகமா போகக்கூடியது, யாராலையும் நெருங்க முடியாது. காசு கொடுத்து பைக் வாங்குற மனிதர்களுக்கு நடுவுல காசாவது மயிராவதுன்னு காசை கொட்டி ரெடி பண்ற ஒரு எமோஷன் தான். ಈ ತರ ಹಳೆ ಗಾಡಿಗಳನ್ನ ತಂದು ದುಡ್ಡು ಟೈಮು ಇನ್ವೆಸ್ಟ್ ಮಾಡಿ ಪಾರ್ಟ್ಸ್ಗಳನ್ನ ಹುಡುಕಿ ರನ್ನಿಂಗ್ ಕಂಡೀಷನ್ ಇಟ್ಟು ಇವತ್ತಿಗೂ ರೋಡ್ ಮೇಲೆ ಓಡಿಸಿ ಹವಾ ಮಾಡೋದು ನಿಜವಾದ ಬೈಕರ್ಗಳ ಲಕ್ಷಣ. ಇದನ್ನೆಲ್ಲ ಮಾಡಕ್ಕೆ ಬರೀ ದುಡ್ಡು ಕಾಸಿದ್ರೆ ಆಗಲ್ಲ. ಬೈಕ್ ಮೇಲೆ ಪ್ಯಾಷನ್ ಇರಬೇಕು, ನನ್ ಗಾಡಿ ಅಂತ ನೋಡ್ಕೊಳ್ಳುವಂತ ಕಾಳಜಿ ಇರಬೇಕು. ಎಷ್ಟೊಂದು ಜನ DM ಮಾಡ್ತಾ ಇದ್ರಿ, ಕಮೆಂಟ್ ಮಾಡ್ತಾ ಇದ್ರಿ 15 ವರ್ಷದ ಹಳೆ ಗಾಡಿಗಳನ್ನೆಲ್ಲ ಗುಜರಿಗೆ ಹಾಕ್ಬೇಕಂತೆ, ನಮ್ಮ RX ಗಳನ್ನ ಏನ್ ಮಾಡೋದು, ನಮ್ಮ ಜಾವಾಗಳನ್ನ ಏನ್ ಮಾಡೋದು ಅಂತ. ಈ ತರ ಒಳ್ಳೆ ಗಾಡಿಗಳು ನೀವು ಹಾಕಿರೋ ಕಚಡ ರೋಡ್ಗಳ ಮೇಲೆ ಇನ್ನೂ ಓಡ್ತಾ ಇದೆ ಅಂದ್ರೆ ಅದು ನಿಮ್ಗೆ ಖುಷಿ ಕೊಡ್ಬೇಕು. ಹಳೆ ಗಾಡಿಗಳನ್ನ ಮೇಂಟೈನ್ ಮಾಡಿ ಇವತ್ತಿಗೂ ಓಡೋ ಕಂಡೀಷನ್ ಇಟ್ಕೊಂಡು ಹವಾ ಮಾಡಕ್ಕೆ ದಮ್ಬೇಕಲ್ಲೇ. ಜನ ಮಾತಾಡ್ತಾರೆ, ದೊಡ್ಡ ಗಾಡಿ ತಗೊಂಡ್ರು ಜನ ಮಾತಾಡ್ತಾರೆ. ಅದೇ ಗಾಡಿ ಚಿಕ್ಕದಾಗಿ ದೊಡ್ಡದಾಗ್ಲಿ ಸಾಕಕ್ಕೆ ಅವ್ರು ಬರೋದಿಲ್ಲ, ನೀವೇ ಸಾಕ್ಬೇಕು. ಜನಕ್ಕೆ ಹೊರಗಡೆ ಹಾಕಿರುವಂತ ಜೀನ್ಸ್ ಮಾತ್ರ ಚೆನ್ನಾಗಿ ಕಾಣುತ್ತೆ, ಒಳಗಡೆ ಕಾಚಲ್ಲಿರುವಂತ ತೂತ್ಗಳು ಕಾಣೋದಿಲ್ಲ. ಹಂಗೇನೆ ಪ್ಯಾಂಟ್ ಉದ್ದದಷ್ಟು ಕಾಚ ಹಾಕಿದ್ರೆ ಅದು ಪ್ಯಾಂಟ್ ಆಗಲ್ಲ. ಕಾಚ ಯಾವತ್ತಿದ್ರು ಕಾಚ. మనుషులు నమ్మకపోయినా వంటి నమ్ము, ఎప్పుడు నీతోనే ఉంటుంది, చెప్పించేస్తుంది, ఏం కావాలో అది ఇస్తుంది. ట్రస్ట్ మిషన్స్, దే విల్ నెవర్ చీట్.